ಬ್ರದರ್ ಇದು ಇದು ಅದ್ರ ಜೊತೆದೆ ಚಾರು ಅಂತ ಇದ್ರ ಹೆಸರು. ಸ್ಟಾರ್ ಚಾರು ಚಾರು ಚಾರುನಾ? ಚಾರು ಅಂತ. ಅದು ಜಾನು. ಅದು ಜಾನು ಅಂತ. ಹಾಂ. ಇದು ರಾಮನಗರನೇ ಮೂಲ. ಇದು ಬ್ಲಡ್ ಲೈನ್ ಬೇರೆ. ಇದು ಬ್ಲಡ್ ಲೈನ್ ಬೇರೆ ಬಸ್ತಿದಲ್ಲ ಇದು. ಬಟ್ ಯಾವುದು ಓರಿಗೋದು ಅಂತ ಗೊತ್ತಿಲ್ಲ. ಬಟ್ ರಾಮನಗರ ಮೂಲ ಮೂಲ ಮೂಲ. ಅಲ್ಲಿಂದ ಗೆಂಡೆ ಅಂತ ಇದ್ದಾರೆ, ಅವ್ರು ಕೂಟ ಮಾಡಿದರು. ಅಲ್ಲಿಂದ ಮದ್ದೂರಿಗೆ ಹೋಗಿದ್ದು, ಮದ್ದೂರು ತಾವಿಂದ ಕೊರಟಗೆರೆಯಿಂದ ಬೆಂಗಳೂರು, ಬೆಂಗಳೂರಿಂದ ನನಗೆ ಆ ಥರ. ಇದು ಎರಡನೇ ಕರು ಇವಾಗ. ಇದು ಮೂರನೇ ಕರು. ಮೂರನೇ ಕರುನಾ? ಇದು ಮೂರನೇ ಕರು. ಅದು ಚಾರು ಬಂದು ಎರಡನೇ ಕರು. ಇಲ್ಲ ಇದ್ರ ಹೆಸರು ಚಾರು. ಮುಂಚೆ ಇತ್ತು ಒಂದು, ಅದು ಬಂದು ಹೆಣ್ಗರು. ಇಲ್ಲಿಗೆ ಕಟ್ಕನಪಾಳ್ಯ ಕೊಟ್ಟಿದ್ದು, ಅದು ಹೆಣ್ಗರ. ಹೋದ್ಸಲ ಇದು ಮೂರನೇ ಕರ. ಮೊದಲನೇದು ಇದು ಕೊಟ್ಟಿದ್ವಿ ಮಳವಳ್ಳಿಗೆ. ಇವಾಗ ಕೂಟ ಅಂದ್ರಲ್ಲ ಜಾನು ಮತ್ತು ಚಾರು, ಜಾನು ಎಷ್ಟು ಕರು ಹಾಕಿದೆ? ಅದೆರಡು ಕರು. ಇದು ಮೂರು ಕರು. ಇದು ಎರಡೆರಡಲ್ಲಿ ತಂದಾಗ ಇದು ಆಲ್ರೆಡಿ ಓರಿ ಕೊಡಿಸ್ಬಿಟ್ಟಿದ್ರು ಕೊರಟಗೆರೆಯಲ್ಲಿ. ಅವರೇ ಓರಿ ಕೊಡಿಸಿದ್ರೆ ಅವರೇ ಕೊಡಿಸ್ಬಿಟ್ಟಿದ್ರು. ಸೊ ನಾವು ಇದು ಪ್ರೆಗ್ನೆಂಟ್ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ಪಾಠ ಮಾಡಿದ್ಮೇಲೆ ಅರ್ಥ ಆಗಿದೆ ಇದು ಪ್ರೆಗ್ನೆಂಟ್ ಅಂತ. ಅದಾದ್ಮೇಲೆ ಅದಕ್ಕೆ ಓರಿ ಕೊಡಿಸಿದ್ವಿ. ಸೊ ಅದಾದ್ಮೇಲೆ ಒಂದು ಕರುನ ಕಟ್ಕನಪಾಳ್ಯಕ್ಕೆ ಕೊಟ್ವಿ. ಇದು ಎರಡನೇ ಕರು ಬಂದು ದೊಡ್ಡಲಹಳ್ಳಿ ರವಿ ಅವ್ರಿಗೆ ಕೊಟ್ವಿ. 1 ಲಕ್ಷ ಕೊಟ್ಟಿದ್ದಾರೆ. ಅವ್ರು ಕೊಟ್ವಿ. ಅವರು ಅನ್ನೂರು ಕೊಟ್ಟಿದ್ದಾರೆ. ಅನ್ನೂರು ಸೀನಾ ಅಂತ ಅವರು ಕೊಟ್ಟಿದ್ದಾರೆ. ಇದು ಮೂರನೇ ಕರು. ಈ ಕರು ಬಂದು ಭೀಮಾ ಓರಿದು ಅಜ್ನಳ್ಳಿ ಭೀಮಾ. ಹೌದು. ಹೋಸ್ಟೆಲ್ ಇದು 1 ಲಕ್ಷ ಕೊಟ್ರಿ ಅಂದ್ರಲ್ಲ, ಅದು ಯಾವ ಓರಿದು? ಅದು ಹದಿನೇಳಿದು ಮಹಾರಾಜ ಅಂತ ಇದೆಯಲ್ಲ, ಓರಿ ಇದು. ಕಡೆ ಬಂದಿದೆ ಇದಾಗಲೇ ಕಡೆ ಬಂದು ಕಡೆ ಬಂದ್ಬಿಟ್ಟಿದೆ. ಈ ಹಸು ಕರು ವ್ಯಾಪಾರಕ್ಕೆ ಕೇಳಿದ್ರೆ ಹಸು ಕರು ಯಾವ ಕೊಡಲ್ಲ? ಹಸುಗಳು ಯಾವ ಕೊಡಲ್ಲ. ಕರುಗಳು ಏನಾರು ಹಾಲ್ಬಿಟ್ಟ ಮೇಲೆ ಕರುಗಳು ಮಾಡ್ಕೊತೀರಾ? ಕರುಗಳು ಮಾತ್ರ. ಟೋಟಲ್ ಇವಾಗ 3 ಹಸು ಕರು ಇದಾವೆ. 3 ಹಸು ಇದೆ. 10 ಕೊಡ್ತೀನಿ. ಇನ್ನೊಂದು ಯಾವುದು? ಇನ್ನೊಂದು ಹಸು ಇದೆಯಲ್ಲ ಅದು. ಇದು ಅದು 2 ಲೀಟ್ರ್ ಹಾಲು ಕೊಡುತ್ತೆ. 2 ಲೀಟ್ರ್ ಹಾಲು ಕೊಡುತ್ತೆ. ಎರಡನೇ ಸೂಲು. ಕರು ಅದು ಕರು. ಹಾಲ್ನಸು. ಹಾಲ್ಗೆ ಕೆಲಸ ಮಾಡುತ್ತೆ. ಎಡಗೋಲು. ಓಕೆ ಬ್ರದರ್, ಯಾವಾಗಿಂದ ನೀವು ಹಳ್ಳಿಕಾರ್ ಮೇಲೆ ನಿಮಗೆ ಒಲವು ಪ್ರೀತಿ ಸ್ಟಾರ್ಟ್ ಆಗಿದ್ದು? ಹಳ್ಳಿಕಾರ್ ಅನ್ನೋದು ಈಗ ಪ್ರಸಿದ್ಧಿ ಹೊಂದಿರ್ಬೋದು. ಹೌದು. ಮುಂಚೆ ನಾಟಿ ಹಸುಗಳು ಅಂತಾನೆ ಕಾಮನ್ ಆಗಿ ಕರಿತಿದ್ವಿ. ನಮ್ಮ ತಾತಾರ ಹತ್ರ ಒಂದು 13-14 ದನಗಳು ಯಾವಾಗಲೂ ಇರೋವಂತೆ. ನಾವು ಹುಟ್ಟಕ್ಕೆ ಮುಂಚೆಯಿಂದನೂ ಅದೇನು ಬಂದಿದೆಯೋ ಗೊತ್ತಿಲ್ಲ. ನಮ್ಮ ತಾತದ್ದು ನನಗೆ ಇಟ್ಕೊಂಡಿರ್ಬೋದು. ನಮ್ಮ ತಂದೆಯವರು ಉಳಕ್ಕೆ ಒಂದು ಜೊತೆ ಯಾವಾಗಲೂ ಇಟ್ಕೊಂಡೇ ಇರೋರು. ಈ ಒಳ್ಳೆಯದನ ಅಂತ ಶುರು ಮಾಡಿದ್ದು ಅಂದರೆ ಕೋವಿಡ್ ಟೈಮಲ್ಲಿ ನನಗೆ ಜಾಸ್ತಿ ಆಸಕ್ತಿ ಬಂದು ಒಳ್ಳೆ ಬ್ಲಡ್ ಲೈನ್ ಸೆಲೆಕ್ಟ್ ಮಾಡಬೇಕು ಅಂತೇಳಿ ಇವೆರಡು ತಗೊಂಡು ಬಂದೆ. ಆವಾಗಲೂ ನಿಮ್ಮ ಹತ್ರ ಒಂದೆರಡು ಕಟ್ಸ್ಗಳು ಒಳ್ಳೊಳ್ಳೆವೇ ತರ್ತಾ ಇದ್ದೆ. ಈ ಕೋವಿಡ್ ಟೈಮಲ್ಲಿ ನನಗೆ ಅದು ಒಲವು ಜಾಸ್ತಿ ಆಗೋಯಿತು. ಅದಾದಮೇಲೆ ಒಳ್ಳೊಳ್ಳೆ ತರೋದು ಕೊಡೋದು, ಅದರಲ್ಲಿ ಇವೆರಡು ಪರ್ಮನೆಂಟಾಗಿ ಇಟ್ಕೊಂಡ್ಬಿಡೋಣ. ಯಾಕಂದರೆ ಹುಡ್ಕಾಡೋದಾಗಲ್ಲ, ಒಳ್ಳೆ ಹಸುಗಳು ಸಿಗಲ್ಲ ಅಂತೇಳಿ ಇವೆರಡು ಸೆಲೆಕ್ಟ್ ಮಾಡಿ. ಜಾತಿ ಉದ್ದಪ್ಪನ ಇದ್ರೆ ಕೆಲವು ಹಾಲು ಕುಡಿಸ್ಕೊಳ್ಳಲ್ಲ, ಹಾಲು ಬರಲ್ಲ. ಇದರಲ್ಲಿ ಎಲ್ಲ ಕಂಫರ್ಟ್ ಆಗಿದೆ. ನಮ್ಮ ಕೆಲಸಕ್ಕೂ ಸರಿ, ಹಾಲ್ಗೂ ಚೆನ್ನಾಗಿದೆ, ಒಳ್ಳೊಳ್ಳೆ ಕರುಗಳು ಕೊಡ್ತವೆ. ಇನ್ನೇನು ಬೇಕಿದೆ? ಓಕೆ ಬ್ರದರ್, ನಿಮ್ಮ ಹತ್ರ ಮತ್ತೆ ಕರುಗಳು 2 ಕರುಗಳು ಇದ್ದಾವೆ. ಕರುಗಳು ಹಂಗೆ ಪರಿಚಯ ಮಾಡ್ಕೊಡು ಬನ್ನಿ. ಹಸು ಕಟ್ಟಿ